ಅಣ್ಣರ್ ನೋಡಕ್ ಬಂದೆ. ಅವರು ಬಹಳ ಸಿಂಪಲ್ ಆಗಿದ್ರು. ಇದ್ರ ವೈಟ್ ಪಂಚೆ, ವೈಟ್ ಶರ್ಟು. ಇದೇನ್ ರಾಜ್ಕುಮಾರ್ ಹಿಂಗಿದ್ದಾರೆ ಅಂತ. ಹೆಂಗಿರ್ಬೇಕು ರಾಜ್ಕುಮಾರ್ ಅಂದ್ರೆ ಹಿಂಗಿರ್ಬೇಕು ಅಂತ ನನ್ನ ಭಾವನೆಗಳು. ಹಾ, ಅದೇ ವೀರಕೇಸರಿ ಅವು ಇವು ಈ ಸಿನಿಮಾ ಎಲ್ಲ ಹೇಗೆ. ಇಲ್ಲಿ ನೋಡಿದ್ರೆ ಇಲ್ಲಿ ಇವ್ರು ಮಾಮೂಲಿಯಾಗಿ ಹಿಂಗಿದ್ದಾರೆ. ಇದು ರಾಜ್ಕುಮಾರ. ಅಯ್ಯೋ. ಆಗ ಗೋಲ್ಡನ್ ಸ್ಟುಡಿಯೋ ಅಂತ ರೌಡಿ ರಂಗಣ್ಣ ಶೂಟಿಂಗ್ ಅಲ್ಲಿದ್ದಾರೆ ಅಂತ. ಅಲ್ಲಿ ಪರ್ವತಕ್ಕವರೇ ಹೇಳಿದ್ದು, ಅಲ್ಲಿದ್ದಾರೆ ದೂರ, ಇನ್ನೊಂದ್ಸರಿ ಬರುವೆ ಅಂತ. ಸರಿ ಬಾಬಾ, ಯಾಕೆ ಹಂಗೆ ಹೋಗ್ತೆ, ಕಾಫಿ ಕುಡಿ ಅಂತ. ಕಾಫಿ ಕುಡಿದು ಹಿಂಗೆ ಮಾತಾಡ್ತಾ ಇರ್ಬೇಕಾರೆ ನಂದು ಅರ್ಕಲ್ಗೋಡ್ ಹತ್ರ ಹೊನ್ನೊಳ್ಳಿ. ನನ್ನ ಹೆಂಡತಿ ಸಾಲಿಗ್ರಾಮ ಜಲಜಾಕ್ಷಿ ಅಂತ. ಓ ಸಾಲಿಗ್ರಾಮ, ನೀವು ನಮ್ಮೂರ್ ಕಡೆ ಇರೋಣ? ಹಾ, ಇರ್ಬೋದು. ಸೊ ಹೀಗೆ ನೋಡ್ಕೊಂಡು ನಾವು ಬಂದಿದ್ದು. ಇವ್ರ ಜೊತೆ ನಾವು ಫೋಟೋ ತೆಗ್ಸ್ಕೋಬೇಕು, ಅದು ತೆಗ್ಸ್ಕೋಬೇಕು ಅಂತ ನನಗೇನು ಇದಿರ್ಲಿಲ್ಲ. ನೋಡ್ಬೇಕು, ನಮಸ್ಕಾರ ನೋಡಾಯ್ತು, ನಮಸ್ಕಾರ ಮಾಡತ್ತೆ, ಬತ್ತೀನಿ ಸರ್. ಯೋ ಇದ್ಯಾಕಯ್ಯ? ಹಾ, ಇದ್ಯಾಕಯ್ಯ? ಬತ್ತೀನಿ ಸ್ವಾಮಿ. ಆಯ್ತು, ನೋಡ್ದೆ, ನಾನೇನು ನಿಮ್ಗೆ ತೊಂದರೆ ಕೊಡಲ್ಲ. ಕೂತ್ಕೋ, ಕಾಫಿ ಕುಡಿವಿ. ಕಾಫಿ ಕುಡಿದ ನಂತರ ಆಮೇಲೆ ಸರಿ ಕಾಫಿ ಕುಡಿತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಆಗ್ಲೇ ನೋಡ್ತೀನಿ ಊಟದ ಸಮಯ. ಬರ್ತೀನಿ ಸರ್, ನಾನು ನಿಮ್ಗೆ ತೊಂದರೆ ಕೊಟ್ಟೆ. ನೀವು ಇಷ್ಟೊತ್ತರಿಗೂ ಮಾತಾಡಿದಕ್ಕೆ ನನಗೆ ತುಂಬಾ ಸಂತೋಷ. ಸಿನಿಮಾ ನೋಡ್ತಿದ್ದವರು ಸಡನ್ ಆಗಿ ವ್ಯಕ್ತಿ ಮುಂದೆ ನೋಡಿದೀರಾ, ಒಂದು ಭಯನ ಅಥವಾ ಆಶ್ಚರ್ಯನ ಅಥವಾ ಒಂದು ಇಲ್ಲ, ಭಯಗೆ ಏನು, ಸಂತೋಷ ಅಷ್ಟೇ, ಆನಂದ. ಈ ಸಮಯದಲ್ಲಿ ನಾನು ಅಣ್ಣವ್ರು ನೋಡಿದ್ನಲ್ಲ, ಹಾ, ದೇವತಾ ಮನುಷ್ಯ ಅವರೇ, ದೇವರಿಗಿದ್ದ ಮಾನವನು ಅವರೇ, ಬಂಗಾರದ ಮನುಷ್ಯನು ಅವರೇ, ಮೂರು ಅವರೇ. ಯಾವುದೇ ಕಾರಣಕ್ಕೂ ನಾವು ಇದನ್ನ ಮರೆಯಕ್ಕಾಗಲ್ಲ. ಅದು ಹೇಳ್ತಾರಲ್ಲ, ಆಳು ಮುಟ್ಟಿದ ಸಪ್ಪಿಲ್ಲ ಅಂತಾರಲ್ಲ, ಹಾಗೆ ನಾವು ಅವ್ರನ್ನ ನೋಡಿದ್ವಲ್ಲ, ಅಷ್ಟೇ ಒಂದು ಆನಂದ. ಈ ಸಮಯ ಆನಂದಮಯ. ಊರಿಂದ ಹೆಂಗ್ ಬಂದ್ರಿ? ಹೆಂಗೆ ಬಸ್ ಬಂದ್ರ, ಟ್ರೈನ್? ಬಸ್ಸು. ನಮ್ಗೆ ಟ್ರೈನು ಅವೆಲ್ಲ ಅಷ್ಟು ಗೊತ್ತಿಲ್ಲ ನಮ್ಗೆ. ಬಸ್ಸು ಅಡ್ಡಾಕೊಳ್ಳೋದು, ನಿಲ್ಸೋದು, ಸರ್ ಇಲ್ಲಿ ಹೋಗ್ಬೇಕು. ನ್ಯೂ ಫಿಲ್ಮ್ ಡೈರಿ, ಶ್ರೀರಾಮ ಬುಕ್ ಸ್ಟಾಲ್, ಅಲ್ಲಿ ತಗೊಂಡು ಅಲ್ಲಿ ಪ್ರತಿಯೊಬ್ರು ವಿಳಾಸ ಇದೆ, ಥಿಯೇಟರ್ ಎಲ್ಲಿದೆ, ಪ್ರೊಡ್ಯೂಸರ್ ಯಾರು, ಡೈರೆಕ್ಟರ್ ಯಾರು, ಅದೆಲ್ಲ ಇತ್ತು. ಇದನ್ನ ತಗೊಂಡು ನಾನು ಒಬ್ಬೊಬ್ಬರನ್ನ ನೋಡ್ಕೊಂಡು ಬಂದಿದ್ದು. ನಮ್ಮ ತಂದೆ ತಾಯಿಗೆ ನಾನು, ನಮ್ಮ ಅಣ್ಣ ಎಚ್ ಎನ್ ರಾಮಯ್ಯ ಅಂತ ಇದ್ದಾರೆ ಅವರು, ಎಚ್ ಎನ್ ನರಸಿಂಹಯ್ಯ ಅವರು, ಎಚ್ ಎನ್ ಲಕ್ಷ್ಮಣಯ್ಯ ಅವರು, ಎಚ್ ಎನ್ ಕೃಷ್ಣ, ನಾನು. ನಾನು ಕೊನೆಯವನು. ನನ್ನ ಕಂಡ್ರೆ ಎಲ್ಲಾರ್ಗು ಪ್ರೀತಿ. ಕೊನೆ ಮಗ ಒಂದು. ಎರಡನೇದಾಗಿ ಸಿನಿಮಾ ನಾಟಕ ಎಲ್ಲ ಮಾಡ್ತಿದ್ನಲ್ಲ, ಅದು ನಮ್ಮ ಅಕ್ಕ, ಇಬ್ರು ಅಕ್ಕ ಇದ್ದಾರೆ, ಇಬ್ರು. ಒಬ್ರಿಗೆ ಅಷ್ಟಾಗಿ ಮಾತು ಬರಲ್ಲ, ಇನ್ನೊಬ್ರಿಗೆ ಮಾತು ಬರ್ತಾರೆ. ಅವರಿಬ್ರಿಗೂ ನನ್ ಕಂಡ್ರೆ ಮಹಾ ಪಂಚಪ್ರಾಣ. ಊರಿಗೆ ಹೋಗ್ಬಿಡ್ತು ಅಂದ್ರೆ ಹಳ್ಳಿ,
ಏನು ಯಪ್ಪ ಅವನಿಗೆ ಕೃಷ್ಣನ್ ಚೆನ್ನಾಗಿ ನೋಡ್ಕೊಳ್ಳಿ, ಇಲ್ಲಿ ನಮ್ಮಲ್ಲಿ ಏನ್ ಸಿಗ್ತದೋ ಏನ್ ಸಿಕ್ಕಲ್ವೋ ಗೊತ್ತಿಲ್ಲ. ಸಿಟಿಲಿ ಇರ್ತಾನೆ ಅವನು. ಆತರ ಏನಿದೆ ಅದನ್ನ ಇದ್ ಮಾಡ್ಕೊಳ್ತೀನಿ. ಹೆಂಗೆ ಅಂದ್ರೆ ನಿಮ್ ತಂದೆಯವ್ರು ಏನ್ ಕೆಲಸ ಮಾಡ್ಕೊಂಡಿದ್ರು? ಕೃಷಿ ಮಾಡ್ಕೊಂಡಿದ್ರ? ನಮ್ ತಂದೆ ಜಮೀನು ಇತ್ತು, ನಮ್ಮ ಅಣ್ಣ ಮಾಡೋರು. ನಮ್ಮ ತಂದೆ ಸುಮ್ಮನೆ ಮನೆಯಲ್ಲಿ ಇರೋರು. ಅವರು ಒಂದ್ ಸ್ವಲ್ಪ ಈ ಜ್ಯೋತಿಷ್ಯ ಅಂತಾರಲ್ಲ ಅದನ್ನ ಹೇಳೋರು. ನಾನು ಒಂದ್ಸರಿ ಕೇಳಿದ್ದೆ, ಹುಲಿ ಹಾಲಿನ ಮೇವು ಚೆನ್ನಾಗಿ ಹೋಗುತ್ತಾ, ಸೀತಾರಾಮು ಚೆನ್ನಾಗಿ ಹೋಗುತ್ತಾ ಅಂತ. ಸಿನಿಮಾನೇ ಕೇಳಿದ್ರಿ? ಸೀತಾರಾಮ್ ಬೇರೆ, ಹುಲಿ ಹಾಲಿನ ಮೇವು. ಸೀತಾರಾಮ್ ಚೆನ್ನಾಗಿ ಹೋಯ್ತದೆ. ಹುಲಿ ಹಾಲಿನ ಮೇವು ಅಂತಂದ್ರೆ ಏನ್ ತಿಳ್ಕೊಂಡ್ರಿ? ಎಷ್ಟ್ ಚೆನ್ನಾಗ್ ಮಾಡವ್ರೆ ಅವರು, ಇವರು MP ಶಂಕರ್ ಅಂತೆ, ಇವ್ರಂತೆ, ವಜ್ರಮುನಿ ಅಂತ ಎಲ್ಲಾರು ಮಾಡಿದ್ದಾರೆ. ಅದನ್ನ ಹೋಗಿ ಹಿಂಗಂದ್ರಲ್ಲ ಇವರು. ಅವರು ಹೇಳ್ದಂಗೆ ಈ ಸೀತಾರಾಮ್ ಚೆನ್ನಾಗೋಯ್ತು, ಹುಲಿ ಹಾಲಿನ ಮೇವು ಅಷ್ಟಾಗಿ ಹೋಗ್ಲಿಲ್ಲ. ಆದ್ರೂ ಹಾಗೂ ಹೀಗೂ ಶ್ರಮ ಪಟ್ಟು ದುಡ್ಡು ಮಾಡ್ಕತ್ತು. ದುಡ್ಡು ಮೋಸ ಆಗ್ಲಿಲ್ಲ, ದುಡ್ಡು ಮಾಡ್ಕತ್ತು. ಹೆಸರು ಮಾಡಿದ್ದೆ ಯಾವುದು? ಸೀತಾರಾಮ್. ಆಗ ನಮ್ಮ ಅಪ್ಪನ ಅನ್ಕೊಂಡು, ಓಹೋ ಇವರು ದೊಡ್ಡವರು, ಬಾಯಿಲಿ ಒಬ್ಬೊಬ್ಬರು ಬಾಯಿನಲ್ಲಿ ಮಾತು ಬರುತ್ತಲ್ಲ ಅದು ಸತ್ಯ ಆಗುತ್ತೆ ಅಂತ ಹೇಳದಕ್ಕೆ ನಮ್ಮ ತಂದೆನೇ ಸಾಕ್ಷಿ. ಅವ್ರು ನಾನು ಇದೇನು ಹುಲಿ ಹಾಲಿನ ಮೇವು ಎಷ್ಟು ಜನ ಮಾಡವ್ರೆ, ಏನು ಎತ್ತ ದೊಡ್ಡದು ಸಟ್ಟೇನು, ಅದೇನು ಇದೇನು ಅಂತ. ನಮ್ಮಪ್ಪ ನೋಡ್ರಿ ಹಿಂಗಂದ್ರಲ್ಲ ಅಂತ. ಕೊನೆಗೆ ನೋಡಿದ್ರೆ ಅದು ಸೀತಾರಾಮ್ ಚೆನ್ನಾಗೋಯ್ತು, ಹುಲಿ ಹಾಲಿನ ಮೇವು ಅಷ್ಟಾಗಿ ಓಡ್ಲಿಲ್ಲ. ನೀವು ಇದು ಪಾಠ ಮಾಡ್ತೀನಿ, ನಾಟಕ ಮಾಡ್ತೀನಿ ಅಂದಾಗ ನಿಮ್ಮ ಅಪ್ಪ ಅವ್ರ ರಿಯಾಕ್ಷನ್ ಹೆಂಗಿತ್ತು? ಅಂದ್ರೆ ಜಾತಕ ನೋಡಿದ್ರ ಮಾಡಿದ್ರು? ಇಲ್ಲ ಅಲ್ಲ, ಅದೆಲ್ಲ ಏನು ಇಲ್ಲ. ನಾನು ಕೇಳ್ದೆ ಬಂದನ್. ನಾನು ಊರ್ ಬಿಟ್ಟು ಬಂದಿದ್ದು, ನಾನು ರಾಜ್ಕುಮಾರ್ ಅಣ್ಣವ್ರನ್ನ ನೋಡ್ಬೇಕು ಅನ್ನೋ ಹಂಬಲದಿಂದ ನಾನು ಬಂದಿದ್ದು. ಪಾಠ ಮಾಡ್ಬೇಕು ಅಂತ ಏನು ಬರ್ಲಿಲ್ಲ. ಅಲ್ಲೇನು ಅವ್ರ ಹತ್ರ ದುಡ್ಡು ಗಿಡ್ಡು ಕೇಳಲಿಲ್ಲ. ಸುಮ್ಮನೆ ನನ್ನ ಪಾಡಿಗೆ ನಾನು ನಡ್ಕೊಂಡು ಹೋಯ್ತಾ ಇದ್ದೆ. ರೋಡ್ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇದ್ದೆ. ಇದ್ಯಾವ ಊರು? ಇದು 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 ಏನು ಎಲ್ಲ ಬಂದು ಬೆಂಗಳೂರು ನೋಡ್ಬೇಕು ಅಂದ್ರೆ ಇನ್ನೂ ಕಷ್ಟ ಆಯ್ತಾ ಇದೆ. ಶಿರಾ ಅಂತಾರೆ, ತುಮಕೂರು ಅಂತಾರೆ, ಇವು ಅಂತಾರೆ. ಇರ್ಲಿ, ಕೊಡಕ್ ಹೋಗ್ಬಾರ್ದು. ಇಲ್ಲ, ಊರಲ್ಲಿ ಮಾಡ್ತಿದ್. ನಾನು ಪಂಡ್ರಬಾಯ್ ನಾಟಕ ಕಂಪ್ನಿಗೆ ಸೇರಿದೆ. ನೋಡ್ಬೇಕು ಅಂತ ಬಂದ ಇವ್ರು ಸಿಕ್ಕಿದ್ರಲ್ಲ, ಇವ್ರ ನಾಟಕ ಕಂಪ್ನಿಗೆ ಸೇರ್ಕೊಂಡೆ. ಶಾಂತಿನಿವಾಸ, ಮಾಂಗಲ್ಯ ಭಾಗ್ಯ, ಭಕ್ತ ಮೀರ ಅಂತ ಅಂದ್ಬಿಟ್ಟು 3 ನಾಟಕ ಮಾಡಿದ್ರು. ಆ ನಾಟಕಕ್ಕೆ ನಾನು ಈ ಮ್ಯಾನೇಜ್ಮೆಂಟ್ ಅಂತಾರಲ್ಲ, ಅತ್ತರದ್ದು ಇತ್ತರದ್ದು ಎಲ್ಲ ಎಲ್ಲ ತಗೊಬರ್ತಿದ್ದೆ, ಎಲ್ಲ ಇದ್ ಮಾಡ್ತಿದ್ದೆ. ಅದ್ರಲ್ಲಿ 1 6 ಕಾಸು 3 ಕಾಸು ಕಮಿಷನ್ ಹೊಡಿತಿದ್ದೆ. ಅಂದ್ರೆ ತೆಂಗಿನಕಾಯಿ ಎಷ್ಟು, ಇಲ್ಲೆಷ್ಟು, ತೆಂಗಿನಕಾಯಿ ಇಷ್ಟು, ಬಾಳೆಹಣ್ಣು ಇಷ್ಟು, ಪೂಜೆ ಸಾಮಾನು ಇಷ್ಟು, ಗಂಧ ಎಲ್ಲ ಬರ್ಕೊಡೋರಲ್ಲ, ಅದನ್ನ ಹೋಗಿ ತರ್ತಿದ್ದೆ. ಚೌಕಾಸಿ ಮಾಡ್ತಿದ್ದೆ. ಅಲ್ಲಿ ಚೌಕಾಸಿ ಮಾಡಿ ಇವ್ರು ಕೇಳಿದ್ರು ಆ ರೇಟೇ ಅವ್ರು ಹೇಳ್ಬೇಕು, ಅದಂತೂ ಪಕ್ಕ. ಅಲ್ಲಿ ಅದು ಕಮಿಷನ್ ಅಂತ ಆಗಲ್ಲ. ನಾನು ಅವ್ರು ಹೇಳಿದ್ದು ಪೂಜೆ ಸಾಮಾನ್ಗೆ ನೋಡೋ 2 ರೂಪಾಯಿ ಪೂಜೆ ಸಾಮಾನು ಏನು, ಇದು ಆ ರಮಾದೇವಿ ಪಂಡ್ರಬಾಯಿಗೆ ಈ ಬಿಸಿ ಬಿಸಿ ಬಜ್ಜಿ ಬೇಕು, ಅದನ್ನ ತರಬೇಕು, ಅದನ್ನೆಲ್ಲ ತಂದು ಕೊಡ್ತಿದ್ದೆ.
ಅದನ್ನ ತಂದು ಕೊಟ್ಟಾಗ ಹಾ ಹಾ ಚೆನ್ನಾಗೈತೆ ಚೆನ್ನಾಗೈತೆ ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಾನೆ, ಎಲ್ಲಾರನ್ನೂ ಅಚ್ಚುಕಟ್ಟ ನಿನಗೆ ಬಂತಾ ನಿನಗೆ ಬಂತಾ ನಿನಗೆ ಬಂತಾ ಅಂತ ಹಿಂಗೆ ಕೇಳೋರು. ಒಳ್ಳೆ ಕೆಲಸಗಾರ. ಕೊಟ್ರು. ಆಗ ನನ್ನ ಮೇಲೆ ಅತಿ ಪ್ರೀತಿ ಜಾಸ್ತಿ. ಆಗ ಅದೇ ಮಾಡ್ಕೊಂಡು ಹಾಗೆ ಹಾಗೆ ಇಂಟ್ರೋಲಲ್ಲಿ ಒಂದು ಸಾಂಗ್ ಬರೋದು, ಆ ಸಾಂಗಿಗೆ ಮಾಡೋರು ಬೇರೆ, ಜೋಕರ್ ಶ್ಯಾಮ್ ಅಂತ ಇದ್ರು, ಅವ್ರು ಮಾಡ್ತಿದ್ರು. ಬೆಂಗಳೂರು ನಾಗೇಶ್ ಇದು, ಅವ್ರು ಮಾಡ್ತಿದ್ರು. ಇವರೆಲ್ಲ ಆದ್ಮೇಲೆ ಇದು ನೋಡ್ಕೊತಾ ಇದೆಯಾ, ಇದು ಈ ಸಾಂಗ್ ಇದು ಮಾಡ್ತೀಯಾ? ಯಾವಾಗ ಹೇಳ್ತೀವಿ. ನಾನು ಹೋಗಿ ಆ ಲುಂಗಿ ಸೆಟ್ಟು ಒಂದು ಖರ್ಚಿಪ್ಪಿನ ಥರ ಕಟ್ಕೊಂಡು ಬಕ್ಕಮ್ಮ 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 ಎಕ್ಕಡ ಪೋತಾರ ಈ ಕಡರ ಏ ಜಾನೆ ಪಾಶ ಬಕ್ಕಮ್ಮ ಬಕ್ಕಮ್ಮ ಏ ಎಂಕಣ ಜಾನೆ ಪಾಶ ಬಕ್ಕಮ್ಮ ಬಕ್ಕಮ್ಮ ಒನ್ಸ್ ಮೋರ್ ಅಂತ. ನನಗೆ ಒನ್ಸ್ ಮೋರ್ ಅಂದರೆ ಏನು ಗೊತ್ತಿಲ್ಲ, ಯಾವಾಗಲೂ ಮಾಡಿಲ್ಲ, ಯಾವಾಗಲೂ ನೋಡಿಲ್ಲ. ಒನ್ಸ್ ಮೋರ್ ಮತ್ತೊಮ್ಮೆ ಹಾಡಬೇಕಂತೆ. ಗೊತ್ತಿಲ್ಲ ನಿಮ್ಗೆ? ಏನು ಗೊತ್ತಿಲ್ಲ, ಏನು ನಾನು ಓದು ಬರ ಇವೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಬರೀ ಈ ರೂಟೇ ನೋಡ್ಕೊಂಡು ಹೋಗ್ತಿದ್ದೆ. ಒನ್ಸ್ ಮೋರ್ ಅಂತ ಮತ್ತೆ ಎಲ್ಲ ಖುಷಿಪಟ್ರು. ಹಿಂಗೆ ನಾಟಕಗಳು ಜಾಸ್ತಿ ಆಗೋಯ್ತು. ಬತ್ತಾ 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 ಪಂಡ್ರಬಾಯಿ, ಮೈನಾವತಿ, ಅಶ್ವಥ್ ಅವರು ಇವರೆಲ್ಲ ಇರೋರು. ಅದು ಬೆಳ್ಕೊಂಡು ಆಗಿ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳೋರು. ನಾವೆಲ್ಲ ಈ ಕಾರ್ ಸಡ್ಡು ಇಲ್ಲಿ ಮಲಗಿರೋವು. ನಾನು, ನಮ್ಮ ಯಲ್ಲಪ್ಪ, ಭದ್ರಾವತಿ, ಎಸ್ ಎಸ್ ಶ್ರೀನಿವಾಸ್ ಅವರು, ಎಸ್ ಎಸ್ ಶ್ರೀನಿವಾಸು ಪಾರ್ವತಕ್ಕನ ತಮ್ಮ. ಇವತ್ತಿಗೂ ಎಲ್ಲರೂ ಮಿಸೆಸ್ ಸೀನಣ್ಣ ಅಂದ್ರೇನೆ ಗೊತ್ತಾಗೋದು. ಅದನ್ನ ಇದು ಮಾಡ್ಕೊಬಂದು ಆಮೇಲೆ ಬತ್ತಾ 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 ಮನೇಲಿ, ಅವ್ರ ಮನೇಲಿ ಸುಮಾರು ಒಂದು 40 ಜನ, ಆ ತಂಗಿ ಮಕ್ಕಳು, ತಮ್ಮನ ಮಕ್ಕಳು, ಅವ್ರ ಮಕ್ಕಳು ಎಲ್ಲ ಸೇರಿ ಕುಟುಂಬ. ಅಷ್ಟು ಜನಕ್ಕೂ ಅಲ್ಲಿ ಅವ್ರ ಮನೇಲಿ ಒಂದು ವಿಶೇಷ ಏನಂದ್ರೆ ಎಲ್ಲಾರ್ಗೂ ಒಂದೇ ಥರದ ಊಟ, ಭಿನ್ನಾಭಿಪ್ರಾಯ ಇಲ್ಲ. ನಾನ್ ವೆಜ್ ಮಾಡಿದಾಗ ಯಾರು ನಾನ್ ವೆಜ್ ತಿನ್ನಲ್ಲ ಅವ್ರಿಗೆ ಸಿಹಿ ತಂದು ಬಡಿಸೋರು. ಅಂತೂ ಇಂತೂ ಬಹಳ ಚೆನ್ನಾಗಿತ್ತು. ಅದು ಒಂದು ಪವಿತ್ರವಾದ ಜಾಗ. ಆ ಜಾಗ ಪವಿತ್ರವಾದ ಜಾಗ. ಏನು ಇಷ್ಟು ಅದ್ಭುತವಾಗಿದೆ. ಎಲ್ಲಾರ ಮನೇಲೂ ಹೀಗೆ ಇದ್ಬಿಟ್ರೆ ಒಂದೊಂದು ಸಂಸಾರನು ಜೋರಾಗಿರುತ್ತೆ ಅಲ್ವಾ ಅಂತ ನಮ್ಮ ಭಾವನೆ ಬಂತು. ಎಷ್ಟು ಗಂಟೆಗೆ ಎದ್ದೇಳೋರು ಅಣ್ಣವರು? ಡೈಲಿ ಎದ್ದ ತಕ್ಷಣ ಏನ್ ಮಾಡೋರು? ಅವರು ಬೆಳಗ್ಗೆ 5 ಗಂಟೆ, ಒಂದು ಟವಲ್ ಕಟ್ಕೊಂಡು ಬರೋರು. ಬೆಳಗ್ಗೆ ಅವರು ಪ್ರತಿದಿನ 5 ಗಂಟೆಗೆ ಎದ್ದೇಳೋರು. ಕಾರ್ ಶೆಡ್ಡಲ್ಲಿ ನಾವೆಲ್ಲ ಮಲ್ಕೊಂಡಿರೋವು. ಎಸ್ ಎಸ್ ಶ್ರೀನಿವಾಸು, ಗೋವಿಂದು, ಯಲ್ಲಪ್ಪ ಎಲ್ಲ ಎದ್ದು ಬರೋರಲ್ಲ, ಬಂದು ಎಲ್ಲರಿಗೂ ಒದಕೆನ ಸರಿಯಾಗಿ ಒದಿಸೋರು. ನಾವು ಹಾಗೂ ಹೀಗೂ ಎಲ್ಲಿ ನಿದ್ದೆ ಸಮಯದಲ್ಲಿ ಏನು ಈ ಕನಸಿನಲ್ಲಿ ಮಾತಾಡ್ತಾರೆ ಗೊತ್ತಾ, ಹಾಗೆ ಏಯ್ ಸುಮ್ನಿರ, ಹೀಗೆ
ಇದ್ಯಾಕೆ ಇವನು ಇಷ್ಟೊತ್ತಿನಲ್ಲಿ ಹಿಂಗೆ ಮಾತಾಡ್ತಾವನೆ ಅಂತಾನೆ. ಇಲ್ಲ, ಅದು ನಿದ್ಗಣ್ಣಲ್ಲಿ ಮಾತಾಡ್ತಾವ್ರೆ. ಇವೆಲ್ಲ ನೋಡ್ಕೊಂಡು ನಾವು ಬಂದಿದ್ದು. ಅವರು ಒಬ್ಬೊಬ್ರು ಕಾರ್ ಶೆಡ್ಡಲ್ಲಿ ಮನೆಗೆ ಎಲ್ಲಾನು ಒದಿಸಿ ಎಲ್ಲ ಇದು ಮಾಡಿ ಹೋಗ್ತಿದ್ರಲ್ಲ, ನಮಗೆ ಪಟ್ಟಂತ ಎಚ್ಚರ ಆಗ್ಬಿಡೋದು. ಓ, ಅಣ್ಣವರು ಎದ್ಬಿಟ್ಟಿದ್ದಾರೆ.